ಬುರುಡೆ ರಹಸ್ಯವನ್ನ ಭೇದಿಸೋದಕ್ಕೆ ಹೊರಟಿದೆ SIT ತಂಡ. ಚಿನ್ನಯ್ಯನ್ ಕೇಳಿದ್ರೆ ಜಯಂತ್ ಟಿ ತಂದು ಕೊಟ್ಟಿದ್ದು ಅಂತಾನೆ. ಜಯಂತ್ ಟಿ ನೆನ್ನೆ ಮೊನ್ನೆ ತನಕ ನನಗೆ ಗೊತ್ತೇ ಇಲ್ಲ ಅಂತಿದ್ದ ಜಯಂತ್ ಟಿ ಈಗ ಗಿರೀಶ್ ಮಟ್ಟಣ್ಣವರ್ ತಂದು ಕೊಟ್ಟಿದ್ದು ಅಂತ ಹೇಳ್ತಾ ಇರೋದು. ಗಿರೀಶ್ ಮಟ್ಟಣ್ಣವರ್ ಬುರುಡೆ ವಿಷಯನೇ ನನಗೆ ಗೊತ್ತಿಲ್ಲ ಅಂತ SITಯ ಎದುರಿಗೆ ಹೇಳ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ವು. ಈ ಬೆಳವಣಿಗೆಯನ್ನು ನೋಡಿದ್ರೆ ಗಿರೀಶ್ ಮಟ್ಟಣ್ಣವರು ಹೇಳಿರಬೇಕು ನನಗೆ ವಿಠ್ಠಲಗೌಡ ತಂದು ಕೊಟ್ಟಿದ್ದು ಅಂತ. ವಿಠ್ಠಲಗೌಡ ತಂದು ಕೊಟ್ಟಿದ್ದು ಅಂತ ಗಿರೀಶ್ ಮಟ್ಟಣ್ಣವರು ಹೇಳಿದಂತೆ ಅನ್ನಿಸ್ತಾ ಇದೆ. ಸೌಜನ್ಯ ಮಾವ ವಿಠ್ಠಲಗೌಡ SIT ಕಸ್ಟಡಿಗೆ. SIT ತಂಡ ಡಾಟ್ಸ್ ಕನೆಕ್ಟ್ ಮಾಡ್ತಾ ಇದೆ. ನಡೆದಷ್ಟು ಬೆಳವಣಿಗೆಗಳು ನಿಮಗೆ ಗೊತ್ತಿದ್ದಾವೆ. ಚಿನ್ನಯ್ಯ ಅನ್ನುವ ವ್ಯಕ್ತಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಸ್ಥಿತಿಯಲ್ಲಿದ್ದಂಥ ನೂರಾರು ಹೆಣ್ಣು ಮಕ್ಕಳ ಶವಗಳನ್ನು ಧರ್ಮಸ್ಥಳ ಪರಿಸರದಲ್ಲಿ ನನ್ನಿಂದ ಹೂಳಿಸಲಾಗಿದೆ ಅಂತ ಬಂದ. ದೇಶ ವಿದೇಶದಲ್ಲೆಲ್ಲ ಸಂಚಲನ ಆಗಿಬಿಡ್ತು. SIT ರಚನೆ ಆಯಿತು. ಅವನು ಕರ್ಕೊಂಡು ಅವನು ಹೇಳದಲ್ಲೆಲ್ಲ SIT ಅಗೀತು, ಏನೂ ಸಿಗಲಿಲ್ಲ. ಅದಾದ ನಂತರ ಷಡ್ಯಂತ್ರದ ತನಿಖೆ ಆಗಬೇಕು ಅನ್ನುವ ಆಗ್ರಹ ಜೋರಾಯಿತು. ತನಿಖೆ ಶುರುವಾಗಿದೆ. ಅದರ ಭಾಗವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಸರ್ಚ್ ಆಗಿದೆ. ಯೂಟ್ಯೂಬರ್ ಸಮೀರ್ ಮನೆ ಸರ್ಚ್ ಆಗಿದೆ. ಸಾಕ್ಷಿದಾರನಾಗಿದ್ದ ಚಿನ್ನಯ್ಯ ಈಗ ಆರೋಪಿ ಈಗ ಆತ ಕಥೆ ಹೇಳ್ತಾ ಇದ್ದಾನೆ ಕೂತ್ಕೊಂಡು ಏನೇನಾಯ್ತು ಅಂತ. ಆತ ಈ ಒಟ್ಟಾರೆ ಬುರುಡೆ ಪ್ರಕರಣ ಇದೆಯಲ್ಲ, ಈ ಕಥೆಯನ್ನು ಶುರು ಮಾಡದೆ ವಿಠ್ಠಲಗೌಡನಿಂದ. 2 ವರ್ಷಗಳ ಹಿಂದೆ ಉಜಿರೆ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ಕ ರತ್ನ ಹೇಳಿದ್ಲು ಅಂತ ಕೆಲಸಕ್ಕೋಸ್ಕರ ಬಂದಿದ್ದಂಥ ಚಿನ್ನಯ್ಯ ಅಚಾನಕ್ಕಾಗಿ ಅಲ್ಲೇ ಓಡಾಡ್ತಾ ಇದ್ದಾಗ ವಿಠ್ಠಲಗೌಡನ ಕಣ್ಣಿಗೆ ಬೀಳ್ತಾನೆ. ಚಿನ್ನಯ್ಯ ವಿಠ್ಠಲಗೌಡನಿಗೆ ಗೊತ್ತಿತ್ತು ಧರ್ಮಸ್ಥಳದಲ್ಲಿ ಸಿಕ್ಕ ಅಪರಿಚಿತ ಶವಗಳನ್ನು ಅಫ್ಕೋರ್ಸ್ ಕಾನೂನುಬದ್ಧವಾಗಿ ಪೋಸ್ಟ್ ಮಾರ್ಟಮ್ ಆದ ನಂತರ ಪೊಲೀಸರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯಿತಿಯ ಸೂಚನೆಯ ಮೇರೆಗೆ ಇದೇ ಚಿನ್ನಯ್ಯ ಹುಳ್ತಿದ್ದ ಅಂತ. ನೀನೇ ಅಲ್ವಾ ಚಿನ್ನಯ್ಯ ಹೆಣ ಹುಳ್ತಿದ್ದವನು ಅಂದಾಗ ಹೌದು ಅಂದಾತ. ಇಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ವಿಠ್ಠಲಗೌಡ ನೇರವಾಗಿ ಚಿನ್ನಯ್ಯನ ಕರ್ಕೊಂಡು ಹೋಗಿಬಿಟ್ಟಿದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಹತ್ರ. ಅದಾದ ನಂತರ ವಿಠ್ಠಲಗೌಡ ಸೀನಿಂದ ಸೈಡಿಗೆ ಹೋಗ್ಬಿಟ್ಟ.